ಏಳನೇ ಅಧ್ಯಾಯದ 4ನೇ ಶ್ಲೋಕ. ಜ್ಞಾನಂ ತೇಹಂ ಸವಿಜ್ಞಾನಂ ಅಂತ ಹೇಳಿ 2ನೇ ಶ್ಲೋಕದಲ್ಲಿ ಜ್ಞಾನವನ್ನು ವಿಜ್ಞಾನವನ್ನ ತಿಳಿಸ್ಕೊಡ್ತೇನೆ ಅಂತ. ಆ ಜ್ಞಾನವನ್ನು ತಿಳಿಸ್ಕೊಡ್ಲಿಕ್ಕೆ ಇಲ್ಲಿಂದ ಶುರು ಮಾಡ್ತಾ ಇದ್ದಾನೆ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಒಂಥರ ಪೀಠಿಗೆ ಬಂದದ್ದು. ಕಶ್ಚಿನ್ಮಾ ವೇತ್ತಿ ತತ್ವತಃ ಅನ್ನೋ ಹೇಳುವ ಮೂಲಕವಾಗಿ ಅಪರೋಕ್ಷ ಜ್ಞಾನವನ್ನ ಅಂದ್ರೆ ವಿಜ್ಞಾನವನ್ನ ಕೆಲವರು ಮಾತ್ರ ಪಡಿತಾರೆ ಎಂಬುದಾಗಿ ಕೃಷ್ಣ ಹೇಳಿದ್ದ. ವಿಜ್ಞಾನವನ್ನ ಎಲ್ಲರೂ ಪಡೆಯುವಂತದ್ದಲ್ಲ, ವಿಜ್ಞಾನವನ್ನ ಕೆಲವರು ಮಾತ್ರ ಪಡಿತಾರೆ ಅಂತ. ಜ್ಞಾನ ಮೊದಲು ಬರಬೇಕು, ಜ್ಞಾನಾನಂತರದಲ್ಲಿ ವಿಜ್ಞಾನ. ಅದಕ್ಕೋಸ್ಕರ ಈಗ ಜ್ಞಾನವನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ದೇವರ ಬಗ್ಗೆ ಸಾಮಾನ್ಯವಾಗಿ ತಿಳ್ಕೊಳ್ಬೇಕು. ದೇವರ ಮೊದಲ ಒಂದು ಶಕ್ತಿಯೇ ಜಗಜ್ಜನ್ಮಾದಿ ಕರ್ತೃತ್ವ ಅಂತ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯವನ್ನ ಮಾಡುವಂಥದ್ದು ಭಗವಂತ ಸೃಷ್ಟಿಕರ್ತ. ಭಗವಂತ ಅಂತ ಕೂಡಲೇ ಸೃಷ್ಟಿಕರ್ತ ಅಂತ ನಮ್ಮ ಬಾಯಿಗೆ ಬಂದು ಬಿಡುತ್ತೆ. ಹಾಗೆ ಆ ಸೃಷ್ಟಿಕರ್ತೃವಾಗಿರ್ತಕ್ಕಂಥ ಭಗವಂತ ಅಂತ ಏನಿದ್ದಾನೆ, ಅವನ ಸೃಷ್ಟಿಯ ಒಂದು ಅದ್ಭುತತೆಯನ್ನ ಇಲ್ಲಿ ತಿಳಿಸ್ಕೊಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. ಭೂಮಿ ಆಪಃ ಅನಲಃ ವಾಯು ಖಂ ಮನಃ ಬುದ್ಧಿ ಏವ ಚ ಅಹಂಕಾರಃ ಇತಿ ಇಯಂ ಮೇ ಭಿನ್ನಾ ಪ್ರಕೃತಿ ಅಷ್ಟದಾ. ಮೇ ಪ್ರಕೃತಿ, ಮೇ ಪ್ರಕೃತಿ ಅಂದ್ರೆ ನನ್ನ ಪ್ರಕೃತಿ ಅಂತ ಅರ್ಥ. ನನ್ನ ಪ್ರಕೃತಿ ಅಂದ್ರೆ ಅರ್ಥ ಏನು? ನನ್ನ ಅಧೀನಳಾಗಿರುವಂತ ಪ್ರಕೃತಿ. ಭಗವಂತ ಸುಪ್ರೀಂ, ಎಲ್ಲರಿಗಿಂತ ಮೇಲಿರುವ ಭಗವಂತ. ಭಗವಂತನ ಅಧೀನದಲ್ಲಿ ಇರತಕ್ಕಂಥವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಚೇತನ ಪ್ರಕೃತಿ. ಆ ಚೇತನ ಪ್ರಕೃತಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯು ಜಡ ಪ್ರಕೃತಿಗೆ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣತ್ರಯಗಳೇನಿದ್ದಾವೆ, ಆ ಗುಣತ್ರಯಗಳಿಗೆ ಅಭಿಮಾನಿ. ಅವಳ ಪ್ರೇರೇಪಣೆಯಿಂದಾಗಿ ಈ ಜಡ ಪ್ರಕೃತಿ ಕೆಲಸವನ್ನ ಮಾಡತ್ತೆ, ಅದು ವಿಕಾರಗೊಳ್ತಾ ಹೋಗುತ್ತೆ. ಹಾಗೆ ಮೇ ಪ್ರಕೃತಿ ಅಂದ್ರೆ ನನ್ನ ಅಧೀನದಲ್ಲಿರುವಂತಹ ಚೇತನ ಪ್ರಕೃತಿ ಮತ್ತು ಅಚೇತನ ಪ್ರಕೃತಿ. ಇನ್ನೊಂದರ್ಥ ಮೇ ಪ್ರಕೃತಿ ನನ್ನ ಪ್ರೇರೇಪಣೆಗೆ ಒಳಗಾದಂತ ಪ್ರಕೃತಿ ಅಂತ ಅರ್ಥ. ನನ್ನಿಂದ ಪ್ರೇರೇಪಿತವಾದದ್ದು. ಗೋಧಿ ಹಿಟ್ಟನ್ನು ನೀರಾಕಿ ಕಲಸಿ ಹಾಕುವೆಲ್ಲ ಹಾಕಿ ಕಲಸಿದ್ರೆ ಚಪಾತಿ ಹಿಟ್ಟು ತಯಾರಾಗತ್ತೆ. ಹಾಗೆ ಪ್ರೇರೇಪಣೆ ಮಾಡುವವರು ಬರಬೇಕಲ್ವಾ. ಹಾಗೆ ನನ್ನ ಪ್ರೇರೇಪಣೆಗೆ ಒಳಗಾಗಿರ್ತಕ್ಕಂಥ ಆ ಒಂದು ಪ್ರಕೃತಿ ಏನಿದೆ ಅದು ಅಷ್ಟಧಾ ಭಿನ್ನ, 8 ಪ್ರಕಾರದಿಂದಾಗಿ ವಿಭಕ್ತವಾಗಿದೆ. 8 ಬಗೆಯಾಗಿದೆ. ಭಗವಂತನ ಮೂಲ ಮಂತ್ರ ಓಂ ನಮೋ ನಾರಾಯಣಾಯ ಎಂಬುದು ಮೂಲ ಮಂತ್ರ. ಅದು ಅಷ್ಟಾಕ್ಷರ ಮಂತ್ರ. ಓಂ ನಮೋ ನಾರಾಯಣಾಯ ಎಂಬುದು ಅಷ್ಟಾಕ್ಷರ ಮಂತ್ರ. ಅಷ್ಟಾಕ್ಷರ ಮಂತ್ರ ಪ್ರತಿಪಾದ್ಯನಾದವನು ಭಗವಂತ. ಅವನಿಂದ ನಿರ್ಮಾಣವಾದಂತ ಪ್ರಕೃತಿ ಅದು 8. ಪ್ರಧಾನವಾಗಿ ಎಲ್ಲ ಅನೇಕ ರೀತಿಯಲ್ಲಿದೆ, ಪ್ರಧಾನವಾಗಿ ಗುರುತಿಸುವಂಥದ್ದು 8. ಅದನ್ನ ಕೃಷ್ಣ ಇಲ್ಲಿ ಒಟ್ಟು 8 ರೀತಿಯಾಗಿರ್ತಕ್ಕಂಥ ವಿಭಾಗಗಳನ್ನು ಹೇಳುತ್ತಿದ್ದಾನೆ. ಭಗವಂತನ ರೂಪಗಳು ವಿಶ್ವ, ತೇಜಸ, ಪ್ರಾಜ್ಞ, ತುರಿಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, 8 ರೂಪ. ಭಗವಂತನನ್ನು ಹೇಳ್ತಕ್ಕಂಥ ಅಕ್ಷರ ಓಂ. ಓಂ ಎಂಬ ಅಕ್ಷರದಲ್ಲಿ 8 ಅಕ್ಷರ. ನಮಗ್ ಸಾಮಾನ್ಯವಾಗಿ ಏನ್ ಗೊತ್ತಿರುತ್ತೆ? ಅಕಾರ, ಉಕಾರ, ಮಕಾರ 3 ಅಕ್ಷರ ಅನ್ಕೊಂಡಿರ್ತೀವಿ. ಅರೆ 3 ಅಲ್ಲ. ಆಚಾರ್ಯ ಮಧ್ವರು ತಂತ್ರಸಾರದಲ್ಲಿ ಹೇಳ್ಕೊಡ್ತಾರೆ, ತೋರಿಸಿಕೊಡ್ತಾರೆ ನಮಗೆ. ಓಂಕಾರದಲ್ಲಿ 8 ಅಕ್ಷರ: ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ. ಒಟ್ಟು 8 ಅಕ್ಷರಗಳು ಓಂಕಾರದಲ್ಲಿ ಇರತಕ್ಕಂಥದ್ದು. ಈ ಓಂಕಾರದ ಅಕ್ಷರ 8 ಅಕ್ಷರ. ಓಂಕಾರದಿಂದ ಪ್ರತಿಪಾದ್ಯವಾದ ಭಗವಂತನ ರೂಪಗಳು ವಿಶ್ವ, ತೇಜಸ, ಪ್ರಾಜ್ಞೆ ಎಂಬುದಾಗಿ 8 ರೂಪಗಳು. ಆ ಓಂಕಾರದಿಂದ ಹುಟ್ಟಿರ್ತಕ್ಕಂಥದ್ದು 8 ಅಕ್ಷರದ ನಾರಾಯಣ ಅಷ್ಟಾಕ್ಷರ ಮಂತ್ರ. ಅಂತಹ ಅಷ್ಟಾಕ್ಷರ ಮಂತ್ರ ಪ್ರತಿಪಾದ್ಯನಾದ ಅಷ್ಟರೂಪಿಯಾಗಿರ್ತಕ್ಕಂಥ ಭಗವಂತ ಏನಿದ್ದಾನೆ, ಅವನ ಪ್ರೇರೇಪಣೆಗೆ ಒಳಗಾದಂತಹ ಅವನಿಂದ ಈ ಪ್ರಕೃತಿ ಅದು 8 ಪ್ರಕಾರಗಳಲ್ಲಿ ಭಿನ್ನ ಭಿನ್ನವಾಗಿ ನಮ್ಮ ಮುಂದೆ ತೆರೆದುಕೊಳ್ತಾ ಇದೆ. ಭೂಮಿ, ಭೂಮಿ ಅಂದ್ರೆ ಗೊತ್ತು, ನಾವಿರ್ತಕ್ಕಂಥ ಭೂಮಂಡಲ. ಆಪಹ, ಆಪಹ ಅಂದ್ರೆ ನೀರು. ಅನಲಹ ಬೆಂಕಿ. ವಾಯು ಗಾಳಿ. ಖಂ ಆಕಾಶ. ಪಂಚಭೂತಗಳು ಅಂತ ಕರಿತೀವಿ. ಮನಃ ಮನಸ್ತತ್ವ. ಬುದ್ಧಿ ಬುದ್ಧಿತತ್ವ. ಅಹಂಕಾರ ತತ್ವ. ರುದ್ರದೇವರ ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆಗಳು. ಅಂದ್ರೆ ಭೂಮಿ,
ಮೊದಲು ಪಂಚಭೂತ ಭೂಮಿ ಆಪಹ ಅನಲಹ ವಾಯು ಕಂ 5 ಆಯ್ತು. ಮನಃ 6 ಆಯ್ತು. ಬುದ್ಧಿ 7 ಆಯ್ತು. ಅಹಂಕಾರ ಅಹಂಕಾರ ತತ್ವ ವಸ್ತುತಃ ಮಹತ್ತತ್ವನು ಕೂಡ ಇದೆ ಅಲ್ವಾ. ಅದಕ್ಕೆ ಬುದ್ಧಿರೇವಚ್ಚ ಅಂತ ಹೇಳಿದ್ದು. ಅಂದ್ರೆ ಮೂಲ ಪ್ರಕೃತಿಯಿಂದಾಗಿ ಹುಟ್ಟುವ ಕ್ರಮ ಹೇಗೆ ಅಂದ್ರೆ ಮೂಲ ಪ್ರಕೃತಿ ಅಂದ್ರೆ ಸತ್ವಗುಣ ರಜೋಗುಣ ತಮೋಗುಣ. ಆ ಗುಣತ್ರಯಗಳಿಂದಾಗಿ ಮಹತ್ತತ್ವ. ಬ್ರಹ್ಮದೇವರ ಶರೀರವೇ ಮಹತ್ತತ್ವ. ಆ ಮಹತ್ತತ್ವ ಹುಟ್ಟತ್ತೆ. ಮಹತ್ತತ್ವದ ನಂತರದಲ್ಲಿ ಅಹಂಕಾರ ತತ್ವ, ಅದರ ನಂತರದಲ್ಲಿ ಪಂಚಭೂತಗಳು, ಆಮೇಲೆ ಬುದ್ಧಿ ತತ್ವ, ಆಮೇಲೆ ಮನಸ್ತತ್ವ ಹೀಗೆ ಹುಟ್ಟತ್ತೆ. ಹಾಗೆ ಆ ಮಹತ್ತತ್ವವನ್ನ ಪ್ರತ್ಯೇಕವಾಗಿ ಶ್ರೀಕೃಷ್ಣ ಪರಮಾತ್ಮ ನಿರೂಪಣೆಯನ್ನು ಮಾಡಿಲ್ಲ. ಯಾಕಂದ್ರೆ ಅಹಂಕಾರ ಶಬ್ದ ಹುಟ್ಟಬೇಕು ಅಂದರೆ ಅದು ಮಹತ್ತತ್ವದ ಮಗ. ಮಗ ಇದ್ದಲ್ಲಿ ಅಪ್ಪ ಇರಲೇಬೇಕಲ್ವಾ. ಅಪ್ಪ ಇಲ್ಲದೆ ಮಗ ಇರೋದಂತ ಎಲ್ಲೂ ಕೂಡ ಇಲ್ವೇ ಇಲ್ಲ. ಹಾಗಾಗಿ ಅಹಂಕಾರವನ್ನು ಹೇಳಿದ್ಮೇಲೆ ಮಹತ್ತತ್ವ ಕೂಡ ಸಂಗ್ರಹಿತವಾಗತ್ತೆ. ಮಹತ್ತತ್ವವನ್ನು ಹೇಳಿದ್ಮೇಲೆ ಮೂಲ ಪ್ರಕೃತಿ ಕೂಡ ಬಂದೇ ಬರುತ್ತೆ. ಅದಕ್ಕೋಸ್ಕರವಾಗಿ ಭಗವಂತ ಪ್ರತ್ಯೇಕವಾಗಿ ಮಹತ್ತತ್ವವನ್ನು ಹೇಳಿಲ್ಲ. ಅಹಂಕಾರದಿಂದ ಮುಂದಿನ ಜಗತ್ತಿನ ನಿರ್ಮಾಣದ ಬಗ್ಗೆ ಹೇಳ್ತಿದ್ದಾನೆ. ಹೀಗೆ ಮೇ ಪ್ರಕೃತಿ, ನನ್ನ ಅಧೀನದಲ್ಲಿ ಇರತಕ್ಕಂತ ಒಂದು ಪ್ರಕೃತಿ ಅದು ಪೃಥಿವ್ಯಾದಿ ರೂಪದಿಂದಾಗಿ 8 ಪ್ರಕಾರದಲ್ಲಿ ನಮ್ಮ ಮುಂದೆ ಕಾಣಿಸ್ಕೊಳ್ಲಿಕ್ಕೆ ಶುರುವಾಯಿತು ಅಂತ. ಅಂದ್ರೆ ಇಲ್ಲಿ ಹೇಳ್ಬೇಕಾದ್ರೆ ಭೂಮಿ ನೀರು ಗಾಳಿ ಎಲ್ಲ ಸರಿ, ಆದ್ರೆ ಆಕಾಶ ಆದ್ರೆ ಮೊದಲು ಇರಲಿಲ್ವಾ. ಆಕಾಶ ಅಂದ್ರೆ ಸ್ಪೇಸ್ ಅಲ್ವಾ, ಎಷ್ಟೊಂದು ಅವಕಾಶ ಭಾಗ. ಭಗವಂತ ಜಗತ್ತನ್ನ ನಿರ್ಮಾಣ ಮಾಡುವುದಕ್ಕಿಂತ ಮುಂಚೆ ಸ್ಪೇಸೇ ಇರಲಿಲ್ವಾ. ಅಂದ್ರೆ ಈ ಆಕಾಶ ಎಂಬುದು ನಿತ್ಯವಾಗಿ ಮೊದಲಿಂದಲೂ ಇತ್ತು, ಅದು ಅಭಿವ್ಯಕ್ತವಾಗುವಂತೆ ಆಯಿತು. ಭಗವಂತ ಸೃಷ್ಟಿಯನ್ನ ಪ್ರಾರಂಭ ಮಾಡ್ತಾ ಇದ್ದ ಹಾಗೆ ಅದು ಅಭಿವ್ಯಕ್ತವಾಗ್ಲಿಕ್ಕೆ ಶುರುವಾಯಿತು. ಮತ್ತಿದೆಲ್ಲವೂ ಕೂಡ ಭಗವಂತನ ಹೊಟ್ಟೆಯ ಒಳಗಡೆ ಸೂಕ್ಷ್ಮ ರೂಪದಿಂದ ಇರುತ್ತೆ. ಸೂಕ್ಷ್ಮ ರೂಪದಿಂದ ಇದ್ದಂತ ಇದೆಲ್ಲವೂ ಕೂಡ ನೀರು ಗಾಳಿ ಬೆಂಕಿ ಆಕಾಶಾದಿಗಳೆಲ್ಲವೂ ಕೂಡ ಸ್ಥೂಲ ರೂಪದಿಂದ ಕಾಣ್ಕೊಳ್ಳಿಕ್ಕೆ ಶುರುವಾಯಿತು. ಸೃಷ್ಟಿಗಿಂತ ಮೊದಲು ಯಾವುದು ಕೂಡ ಇಲ್ಲ ಅಂತಲ್ಲ, ಎಲ್ಲವೂ ಕೂಡ ಇತ್ತು. ಹೇಗಿತ್ತು? ಸೂಕ್ಷ್ಮ ರೂಪದಿಂದ ಭಗವಂತನ ಹೊಟ್ಟೆಯ ಒಳಗಡೆ ಇತ್ತು. ಸೂಕ್ಷ್ಮ ರೂಪದಿಂದ ಭಗವಂತನ ಹೊಟ್ಟೆಯ ಒಳಗಡೆ ಇದ್ದಂತೆ ಎಲ್ಲವೂ ಕೂಡ ಸ್ಥೂಲ ರೂಪದಿಂದಾಗಿ ಅಭಿವ್ಯಕ್ತವಾಗ್ತಾ ಇದೆ ಅನ್ನೋದು ಅಭಿಪ್ರಾಯ. ಇದು ಜ್ಞಾನ. ದೇವರು ಅಂತ ಹೇಳಿದ್ರೆ ಆ ಮಹತ್ತತ್ವವನ್ನು, ಅಹಂಕಾರ ತತ್ವವನ್ನು, ಪಂಚಭೂತಗಳನ್ನು, ಬುದ್ಧಿ ತತ್ವವನ್ನು, ಮನಸ್ತತ್ವವನ್ನು ಇದೆಲ್ಲವನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಶಕ್ತಿ ಭಗವಂತ ಅಂತ ನಾವು ತಿಳ್ಕೊಳ್ಬೇಕು. ಇದೇ ದೇವರ ಬಗ್ಗೆನೇ ತಿಳುವಳಿಕೆ. ಜ್ಞಾನ ಅಂದ್ರೇನು? ದೇವರ ಬಗ್ಗೆ ತಿಳಿಯೋದು. ತಿಳಿಯುವುದು ಅಂದ್ರೇನು? ದೇವರು ಹೇಗಿದ್ದಾನೆ, ಅವನ ಶಕ್ತಿ ಏನು, ಸಾಮರ್ಥ್ಯವನ್ನು ತಿಳಿಯೋದು. ದೇವರ ಶಕ್ತಿ ಸಾಮರ್ಥ್ಯ ಏನು ಅಂತ ಹೇಳಿದ್ರೆ ಇದೇ ದೇವರ ಶಕ್ತಿ ಮತ್ತು ಸಾಮರ್ಥ್ಯ. ಅವನು ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥ ಮೂಲ ವಸ್ತುವನ್ನ ಇಷ್ಟು ವಿಸ್ತೃತವಾದ ಜಗತ್ತಿನ ರೂಪದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾನೆ ಅನ್ನೋದೇ ಭಗವಂತನ ಒಂದು ಶಕ್ತಿ, ಅವನ ಸಾಮರ್ಥ್ಯ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ ಇದೀಯಂ ಮೇ ಭಿನ್ನ ಪ್ರಕೃತಿರಷ್ಟಧಾ. ಶ್ರೀಕೃಷ್ಣ.